ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಸರ್ಕಾರದ ಭಾಷಣದ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿ ಕೇಳಿರುವಂತದ್ದು ರಾಜ್ಯಪಾಲರು. ಕೇಂದ್ರ ಸರ್ಕಾರದ ಸಾಧನೆ ಭಾಷಣದಲ್ಲಿ ಸೇರಿಸುವಂತೆ ಸೂಚನೆಯನ್ನ ನೀಡಿದಾರಂತೆ. ಸರ್ಕಾರದ ಭಾಷಣದಲ್ಲಿ ಸ್ವತಂತ್ರವಾಗಿ ಭಾಷಣ ಸೇರಿಸುವ ಅಧಿಕಾರ, ಆ ಅಧಿಕಾರದ ಆಧಾರದ ಮೇಲೆ ಮಾಹಿತಿ ಸೇರಿಸುವಂತೆ ಸಿಎಸ್ಗೆ ಸೂಚನೆಯನ್ನ ರಾಜ್ಯಪಾಲರು ನೀಡಿದಾರಂತೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ವಿಧಾನಸೌಧ ಆಯಿತು. ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ.
ಇನ್ನ ಸರ್ಕಾರದ ಭಾಷಣದ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿ ಕೇಳಿರುವಂತದ್ದು ರಾಜ್ಯಪಾಲರು. ಕೇಂದ್ರ ಸರ್ಕಾರದ ಸಾಧನೆ ಭಾಷಣದಲ್ಲಿ ಸೇರಿಸುವಂತೆ ಸೂಚನೆಯನ್ನ ನೀಡಿದಾರಂತೆ. ಸರ್ಕಾರದ ಭಾಷಣದಲ್ಲಿ ಸ್ವತಂತ್ರವಾಗಿ ಭಾಷಣ ಸೇರಿಸುವ ಅಧಿಕಾರ, ಆ ಅಧಿಕಾರದ ಆಧಾರದ ಮೇಲೆ ಮಾಹಿತಿ ಸೇರಿಸುವಂತೆ ಸಿಎಸ್ಗೆ ಸೂಚನೆಯನ್ನ ರಾಜ್ಯಪಾಲರು ನೀಡಿದಾರಂತೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ವಿಧಾನಸೌಧ ಆಯಿತು, ಈಗ ಮಾಣಿಕ್ ಶಾ ಮೈದಾನದ ಕೌತುಕ. ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ರಾಜ್ಯಪಾಲರು? ಭಾಷಣ ಬ್ಯಾಟಲ್ ಬೆಂಕಿ ಆರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ಗಣರಾಜ್ಯೋತ್ಸವ ಭಾಷಣ ಮಾಡ್ತಾರಾ ರಾಜ್ಯಪಾಲರು? ಜಂಟಿ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ ಮಾತಾಡಿದ್ರು. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜನವರಿ 26ರ ರಾಜ್ಯಪಾಲರ ಭಾಷಣ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ. ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನ ಸರ್ಕಾರದ ಭಾಷಣದ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿ ಕೇಳಿರುವಂತದ್ದು ರಾಜ್ಯಪಾಲರು. ಕೇಂದ್ರ ಸರ್ಕಾರದ ಸಾಧನೆ ಭಾಷಣದಲ್ಲಿ ಸೇರಿಸುವಂತೆ ಸೂಚನೆಯನ್ನ ನೀಡಿದಾರಂತೆ. ಸರ್ಕಾರದ ಭಾಷಣದಲ್ಲಿ ಸ್ವತಂತ್ರವಾಗಿ ಭಾಷಣ ಸೇರಿಸುವ ಅಧಿಕಾರ, ಆ ಅಧಿಕಾರದ ಆಧಾರದ ಮೇಲೆ ಮಾಹಿತಿ ಸೇರಿಸುವಂತೆ ಸಿಎಸ್ಗೆ ಸೂಚನೆಯನ್ನ ರಾಜ್ಯಪಾಲರು ನೀಡಿದಾರಂತೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಮತ್ತೆ ಯಾವುದೇ